ಈ ಜೀವ ನಿನಗಾಗಿ ಮುಂದುವರಿದ ಭಾಗ 91. ಸನ್ನಿ ಅಗಸ್ತ್ಯನಿಗೆ ನಿಹಾರಿಕಳಿಂದ ದೂರ ಇರು ಅಂತ ಹೇಳಿ ಅಲ್ಲಿಂದ ಹೋದಾಗ ಅಗಸ್ತ್ಯ ಸನ್ನಿ ಹೋಗುವುದನ್ನೇ ನೋಡತೊಡಗಿದನು. ಏನಾಗಿದೆ ಇವನಿಗೆ? ನಿಹಾರಿಕಳನ್ನು ಮದುವೆಯಾಗೋ ಹುಡುಗ ತುಂಬಾನೇ ಲಕ್ಕಿ ಅಂತ ಮೊನ್ನೆ ಹೇಳಿದ್ದ. ಇವಾಗ ನೋಡಿದ್ರೆ ಅವಳು ನೇಹಳ ತರ ಅಂತಾನೆ. ಇವನ್ಗೆ ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲಿಯವರೆಗೆ ಸರಿ ಇದ್ದ ಅವನು ಸಡನ್ ಆಗಿ ಹೇಗೆ ಚೇಂಜ್ ಆದ? ಇವನ್ ಬಿಹೇವಿಯರ್ ಅಲ್ಲಿ ತುಂಬಾನೇ ಬದಲಾವಣೆಗಳು ಕಾಣಿಸ್ತಾ ಇದೆ. ಏನಾಗಿದೆಯೇನೋ ಇವನ್ಗೆ ಅಂತ ಅಂದುಕೊಳ್ಳುತ್ತಾ ಮತ್ತೆ ನಿಹಾರಿಕಳ ಬಗ್ಗೆ ಯೋಚನೆ ಮಾಡತೊಡಗಿದನು. ಮರುದಿನ ಎಂದಿನಂತೆ ಎಲ್ಲರೂ ಆಫೀಸಿಗೆ ಹೊರಟರು. ಎಂಡಿ ಉತ್ತಮ್ ರವರು ಸಿಂಗಾಪುರ್ಗೆ ಹೋಗಿದ್ದರಿಂದ ಕಂಪನಿಯ ಜವಾಬ್ದಾರಿಯನ್ನು ಅರವಿಂದ್ ರವರಿಗೆ ವಹಿಸಿದ್ದರು. ಎಂಡಿ ಇಲ್ಲದನ್ನು ನೋಡಿ ಖುಷಿಪಟ್ಟ ನೇಹ ಮತ್ತು ಸಿಮ್ರನ್ ಒಂದು ಕಡೆ ಕೂತು ಮಾತನಾಡತೊಡಗಿದರು. ಮ್ಯಾಮ್, ಇವತ್ತು ಎಂಡಿ ಬೇರೆ ಇಲ್ಲ. ನಮ್ಮ ಶತ್ರುಗಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಅದಕ್ಕೋಸ್ಕರ ನಾನು ಕಾಯ್ತಾ ಇರೋದು. ಇಷ್ಟು ದಿನ ಎಂಡಿ ಇದ್ದಾರೆ ಅಂತ ತುಂಬಾನೇ ಹಾರಾಡ್ತಾ ಇದ್ರು ಅಲ್ವಾ? ಇವತ್ತು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಯಾವಾಗ ಮ್ಯಾಮ್? ಲಂಚ್ ಟೈಮ್ ಅಲ್ಲ? ಹೌದು, ಅವಾಗ್ಲೇ. ಇವತ್ತಿನ ದಿನ ಅವ್ರು ಯಾರು ಮರಿಬಾರ್ದು, ಆ ಥರ ಮಾಡ್ತೀನಿ. ಅಗಸ್ತ್ಯ ನನ್ನ ಕಾಲ ಹತ್ರ ಬಂದು ನಮ್ಮನ್ನು ಬಿಟ್ಬಿಡಿ ಅಂತ ಅಂಗಲಾಚುವಂತೆ ಮಾಡ್ತೀನಿ, ನೋಡ್ತಾ ಇರು. ಮ್ಯಾಮ್, ಅಗಸ್ತ್ಯ ನನ್ನ ಮಟ್ಟ ಹಾಕಿ ನಾನೊಂದು ಐಡಿಯಾ ಹೇಳಿಲ್ಲ? ಹೇಳು. ಐಡಿಯಾ ಓಕೆ ಅಂದ್ರೆ ನೋಡೋಣ. ಮ್ಯಾಮ್, ಅಗಸ್ತ್ಯ ವೀಕ್ ಆಗ್ಬೇಕಂದ್ರೆ ಅವನ ತಂಗಿನ ಮೇಲೆ ಅಟ್ಯಾಕ್ ಮಾಡಬೇಕು. ಆಗ ಅವನು ವೀಕ್ ಆಗ್ತಾನೆ. ಗುಡ್, ಒಳ್ಳೆ ಐಡಿಯಾನ ಕೊಟ್ಟಿದ್ಯಾ. ಒಂದ್ಸಲ ನಾನು ಈ ಕಂಪ್ನಿ ಒಡತಿ ಆದೆ ಅಂದ್ರೆ ನಾನು PA ಆಗಿ ಅಪಾಯಿಂಟ್ ಮಾಡ್ಕೋತೀನಿ. ಥ್ಯಾಂಕ್ ಯು ಮ್ಯಾಮ್. ಹಾಗೆ ನನ್ನ ಸ್ಯಾಲ್ರಿ ಕೂಡ ಹೈಕ್ ಮಾಡಿ. ಓ ಶೋರ್. ನೀನು ನನ್ನ PA ಆದರೆ ಈ ಕಂಪ್ನಿಯಲ್ಲಿ ಯಾರಿಗೂ ಅಷ್ಟೊಂದು ಸ್ಯಾಲ್ರಿ ಸಿಗಬಾರ್ದು. ಅಷ್ಟು ಸ್ಯಾಲ್ರಿ ನಿಂಗೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ತುಂಬ ಒಳ್ಳೆಯವರು. ನಿಮ್ಮಷ್ಟು ಒಳ್ಳೆ ಮನಸ್ಸು MDಗೂ ಕೂಡ ಇಲ್ಲ. ನಾನು ಇರೋದೇ ಹಾಗೆ. ಈಗ ನಡಿ, ಕೆಲಸ ಮಾಡಬೇಕಲ್ವಾ ಅಂತ ಹೇಳಿ ಅವರಿಬ್ಬರು ತಮ್ಮ ಕೆಲಸದ ಜಾಗಕ್ಕೆ ಹೋದರು. ಎಲ್ಲರೂ ಕೆಲಸದಲ್ಲಿ ನಿರತರಾಗಿದ್ದರು. ಲಂಚ್ ಟೈಮ್ ಬಂದಾಗ ಎಲ್ಲರೂ ಕ್ಯಾಂಟೀನ್ಗೆ ಹೋಗಲು ಅನುವಾದರು. ಆಗ ಅಗಸ್ತ್ಯ, ನೀವೆಲ್ಲ ಹೋಗಿ, ನನ್ನ ಕೆಲಸ ಇನ್ನೂ ಬಾಕಿ ಇದೆ. ನಾನು ಅದನ್ನು ಮುಗಿಸ್ಬಿಟ್ಟು ಬರ್ತೀನಿ. ಇದು ಅಂಕಲ್ ನನಗೆ ವಹಿಸ್ಬಿಟ್ಟು ಹೋಗಿರೋ ಕೆಲಸ. ಅವ್ರು ಬರೋದ್ರೊಳಗೆ ನಾನು ಈ ಕೆಲಸನ ಮುಗಿಸ್ಬೇಕು. ಹಾಗಾಗಿ ನೀವು ಹೋಗಿ, ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಅಗಸ್ತ್ಯ, ಕೆಲಸ ಆಮೇಲೆ ಮಾಡುವೆ ಅಂತ, ಈಗ ನಡಿ ಊಟ ಮಾಡ್ಕೊಂಡು ಬರೋಣ. ಇಲ್ಲ ಗಗನ್, ನಾನು ಕೆಲಸ ಮುಗಿಸ್ಬಿಟ್ಟೆ ಬರ್ತೀನಿ. ನೀವೆಲ್ಲ ಹೋಗಿ. ಅರ್ಜುನ್, ಇವ್ರನ್ನೆಲ್ಲ ಕರೆದುಕೊಂಡು ಹೋಗು ಅಂತ ಕಣ್ಸನ್ನೆಯಲ್ಲೇ ಹೇಳಿದನು. ಇದನ್ನು ನೋಡಿದ ಅರ್ಜುನ್ ಎಲ್ಲರನ್ನು ಕ್ಯಾಂಟೀನ್ಗೆ ಕರೆದುಕೊಂಡು ಹೋದನು. ಅಲ್ಲಿ ಇವರಿಗೆ ತೊಂದರೆ ಕೊಡಬೇಕು ಅಂತಾನೆ ನೇಹ ಮತ್ತು ಸಿಮ್ರನ್ ಕಾಯುತ್ತಿದ್ದರು. ಅವರು ಹತ್ತಿರ ಬರುತ್ತಿದ್ದಂತೆ ನೇಹ ಬೇಕಂತಲೇ ತನ್ನ ಕೈಯಲ್ಲಿದ್ದ ಊಟದ ತಟ್ಟೆಯನ್ನು ಆತ್ಯಳ ಮೇಲೆ ಬೀಳಿಸಿದಳು. ಊಟ ಬಿದ್ದ ರಭಸಕ್ಕೆ ಸ್ವಲ್ಪ ಊಟ ಅವಳ ಮೇಲೆ ಕೂಡ ಬಿದ್ದಿತು. ಇದನ್ನು ನೋಡಿದ ಅವಳು ಕೋಪಗೊಂಡು, ಈ ಪಿಕಾರಿ ಕಣ್ಣು ಕಾಣಿಸಿಲ್ವ ನಿಂಗೆ? ಇದೇ ನಿನ್ನ ಅಪ್ಪನ ಆಫೀಸ್ ಅಂತ ಅಂದ್ಕೊಂಡಿದ್ಯಾ? ನೋಡ್ ನೇಹ, ನೀನೇ ಬೇಕಂತಲೇ ಊಟ ನನ್ನ ಮೇಲೆ ಬೀಳಿಸಿರೋದು. ನಾನೇನು ಮಾಡಿಲ್ಲ. ನೀನು ಮಾಡೋ ಕೆಲಸಕ್ಕೆ ನನ್ನ ಅಪ್ಪ ನನ್ನ ಮಧ್ಯೆ ಕೇಳಿದೆ ಅಂದರೆ ನಾನು ಸುಮ್ಮನೆ ಇರಲ್ಲ. ಏನೇ ಮಾಡ್ತೀಯಾ? ನಿನ್ನಿಂದ ಏನು ಮಾಡೋಕ್ಕಾಗಲ್ಲ. ಇವತ್ತು ನೀನು ಆ ಸೋಕೊಳ್ಳಿ MD ಬೇರೆ ಇಲ್ಲ ನಿನ್ನ ರಕ್ಷಣೆ ಮಾಡೋಕ್ಕೆ. ನನ್ನ ಡ್ರೆಸ್ಸನ್ನೇ ಹಾಳು ಮಾಡಿಬಿಟ್ಟಿಯಲ್ಲಿ. ಈ ಡ್ರೆಸ್ ರೇಟು ಅಂತ ನಿನ್ಗೆ ಎಷ್ಟು ಅಂತ ನಿನ್ಗೆ ಗೊತ್ತಾ? ನಿನಗೆಲ್ಲಿ ಗೊತ್ತಿರುತ್ತೆ? ಬಿಕಾರಿಗಳಿಗೆಲ್ಲ ಫುಟ್ಪಾತಲ್ಲಿ ಬಿದ್ದಿರೋ ಡ್ರೆಸ್ಗಳನ್ನು ತೆಗೆದುಕೊಂಡು ಹಾಗೋ ಅಭ್ಯಾಸ ಅಲ್ವಾ? ಹಾಗಾಗಿ ಡ್ರೆಸ್ಸಿನ ಬೆಲೆ ಎಲ್ಲಿ ಗೊತ್ತಾಗುತ್ತೆ? ನೋಡು, ಲಿಮಿಟಲ್ಲಿರು. ಮಾತಾಡುವಾಗ ಸರಿಯಾಗಿ ಮಾತಾಡಿದ್ರೆ ಸರಿ, ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಏನೇ ಚೆನ್ನಾಗಿರಲ್ಲ? 50,000 ಕೊಟ್ಟು ಡ್ರೆಸ್ ತಗೊಂಡಿದ್ದೀನಿ. ಅದನ್ನು ನಿಂಗೆ ಹೇಗೆ ಅರ್ಥ ಆಗುತ್ತೆ? ಈಗಲೇ ನನಗೆ 50,000 ಕೊಡು, ಇಲ್ಲ ಅಂದರೆ ನಿನ್ನನ್ನು ಇಲ್ಲಿಂದ ಹೋಗೋಕ್ಕೆ ಬಿಡಲ್ಲ. ಅವಳ ಮಾತು ಕೇಳಿ ನಕ್ಕ ಆದ್ಯ. ಈ ಡಬ್ಬ ಡ್ರೆಸ್ಸಿಗೆ 50,000ನಾ? ನಮ್ಮ ಕಡೆ ಈ ನೀನು ಬ್ರ್ಯಾಂಡೆಡ್ ಡ್ರೆಸ್ 500 ರೂಪಾಯಿಗೆ ಸಿಗುತ್ತೆ. ಬೇಕಾದ್ರೆ ಹೇಳು, ನಾನೇ ನಿನಗೆ ಫ್ರೀಯಾಗಿ ತಂದು ಕೊಡ್ತೀನಿ. ನನಗೇನೆ ಅವಮಾನ ಮಾಡ್ತೀಯೇನೆ? ಯಾವ ಕ್ಲಾಸೇ ನೀನು? ಯಾವ ಕ್ಲಾಸ್ ಅಂತ ಗೊತ್ತಿರೋದಿರೋ ನೀನು ನನಗೆ ಫ್ರೀಯಾಗಿ ಕೊಡ್ತೀಯಾ? ನೀನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ. ಇವತ್ತು ನನ್ನ ದುಡ್ಡು ನನಗೆ ಬೇಕೇ ಬೇಕು. ಇಲ್ಲ ಅಂದರೆ ನಿನಗೆ ಇಲ್ಲಿಂದ ಹೋಗೋಕ್ಕೆ ಬಿಡಲ್ಲ. ನಿನ್ನಂಥ ಬಿಕಾರಿಗಳಿಗೆ 50,000 ಎಲ್ಲ ದೊಡ್ಡದಲ್ವಾ? ನೀನು ಎಲ್ಲಿಂದ ತರ್ತೀಯಾ? ಆ ನಿನ್ನ ಬಿಕಾರಿ ಅಪ್ಪನಿಗೆ ಹೇಳು, ಅವ್ರು ತಂದು ಕೊಡ್ಬೋದು. ಓ, ನಿನ್ನ ಅಪ್ಪನೇ ಒಬ್ಬ ಬಿಕಾರಿ ಅಲ್ವಾ?
ಅವ್ರು ಎಲ್ಲಿಂದ ದುಡ್ಡು ಹೊಂದಿಸ್ತಾರೆ? ಅವ್ರು ಎಲ್ಲೇ ತನಕ 50,000 ದುಡ್ಡು ನೋಡಿರ್ತಾರೋ ಇಲ್ವೋ? ನಿಮ್ಮಂಥ ಬಿಕಾರಿಗಳಿಗೆ ಇದೆಲ್ಲ ಎಲ್ಲಿ ಗೊತ್ತಾಗುತ್ತೆ? ನೀನು, ನಿನ್ನ ಅಣ್ಣ, ನಿನ್ನ ಅಪ್ಪ ಅಮ್ಮ ಎಲ್ಲರೂ ಬಿಕಾರಿಗಳೇ. ಈ ಮಾತು ಕೇಳಿ ಕೋಪಗೊಂಡ ಆದ್ಯ, ನನ್ನ ಅಪ್ಪ ಅಮ್ಮನಿಗೆ ಬಿಕಾರಿ ಅಂತೀಯೇನೆ? ಅವ್ರು ಯಾರು ಅಂತಾದ್ರೂ ನಿನ್ಗೆ ಗೊತ್ತಾ? ಈ ಕಂಪ್ನಿ ಮುಂಚೆ ಯಾರಿಗೆ ಸೇರಿದ್ದ ಅಂತಾದ್ರೂ ಗೊತ್ತಾ? ಅವಳ ಮಾತು ಕೇಳಿ ಗಾಬರಿಯಾದ ಅರ್ಜುನ್, ಇವಳು ಏನಾದರೂ ಸತ್ಯ ಹೇಳಿದರೆ ಇವಳಿಗೆ ಮತ್ತು ಅಗಸ್ಯನಿಗೆ ತೊಂದರೆ ಆಗ್ಬೋದು, ಶತ್ರುಗಳ ಪಕ್ಕದಲ್ಲೇ ಇರ್ಬೋದು, ಇವಳು ಮುಂದಕ್ಕೆ ಮಾತಾಡಿದಂತೆ ತಡಿಬೇಕು ಅಂತ ಅಂದುಕೊಂಡ ಅವನು ಕೂಡಲೇ ಅವಳ ಹತ್ತಿರ ಹೋಗಿ ಅವಳನ್ನು ತಡೆಯಲು ಮುಂದಾದನು. ಆದರೆ ಅವಳು ಅವನ ಮಾತನ್ನು ಕೇಳದಿದ್ದಾಗ ವಿಧಿ ಇಲ್ಲದೆ ಅವನು ಅವಳನ್ನು ತಬ್ಬಿಕೊಂಡು ಅವಳ ಕಿವಿಯಲ್ಲಿ ಪಿಸಿಗುಟ್ಟಿದನು. ಏನು ಮಾಡಕ್ಕೆ ಹೊರಟಿದ್ಯಾ ನೀನು? ಕೋಪನ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನಿದ್ದು ಬಿಡು. ನೀನೇನಾದರೂ ನಿನ್ನ ಅಪ್ಪ ಅಮ್ಮನ ಬಗ್ಗೆ ಬಾಯಿ ಬಿಟ್ಟರೆ ಶತ್ರುಗಳಿಗೆ ಗೊತ್ತಾಗ್ಬೋದು. ಆಗ ನಿನ್ನಿಂದ ನಿನ್ನ ಮನೆಯವರಿಗೆಲ್ಲ ತೊಂದರೆ ಆಗ್ಬೋದು. ಅವನ ಮಾತು ಕೇಳಿ ಶಾಂತವಾದ ಅವಳು, ಈಗ ಬಿಡು ನನ್ನನ್ನು, ನಾನು ಯಾರಿಗೂ ಏನು ಹೇಳಲ್ಲ ಅಂತ ಹೇಳಿದಾಗ ಅರ್ಜುನ ಅವಳಿಂದ ದೂರ ಸರಿದನು. ಇದನ್ನು ನೋಡಿದ ನೇಹ, ಏನು ಇವನೇ ನಿನ್ನ ಬಾಯ್ ಫ್ರೆಂಡಾ? ನಿನ್ನಂಥ ಬಿಕಾರಿಗೆ ಈ ಥರದವರೇ ಸಿಗ್ತಾರೆ ಬಿಡು. ಹೌದು, ಅದೇನೋ ಹೇಳೋಕ್ಕೆ ಬಂದೆ ಅಲ್ವಾ? ನಿನ್ನ ಅಪ್ಪ ಅಮ್ಮ, ಈ ಕಂಪ್ನಿ ಮತ್ತೆ ಯಾಕೆ ಅರ್ಧಕ್ಕೆ ನಿಲ್ಲಿಸಿದೆ? ನಿನ್ನ ಅಪ್ಪ ಅಮ್ಮ ಈ ಕಂಪ್ನಿನ ಕನಸಲ್ಲೇ ನೋಡಿರೋಕ್ಕಿಲ್ಲ ಬಿಡು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಮರ್ಯಾದೆಯಿಂದ 50,000 ಕೊಟ್ಟರೆ ಸರಿ, ಇಲ್ಲ ಅಂದರೆ ಇಡೀ ಫ್ಲೋರ್ ನಿನ್ನಿಂದಲೇ ಕ್ಲೀನ್ ಮಾಡಿಸ್ತೀನಿ. ಅವಳ ಮಾತು ಕೇಳಿ ಸಿಮ್ರನ್ ಖುಷಿ ಪಡತೊಡಗಿದಳು. ಮ್ಯಾಮ್, ಅವಳು ಇಲ್ಲಿಂದ 50,000 ಕೊಡ್ತಾಳೆ, ಅವಳ ಕೈಯಿಂದ ಇಡೀ ಕ್ಯಾಂಟೀನನ್ನು ಕ್ಲೀನ್ ಮಾಡಿಸ್ಬಿಡಿ. ಇವರಿಬ್ಬರ ಮಾತು ಕೇಳಿ ಕೋಪ ಮಾಡಿಕೊಂಡ ಅರ್ಜುನ್, ನೀವಿಬ್ಬರು ಅತಿಯಾಗಿ ಆಡ್ತಾ ಇದ್ದೀರಾ. ನೀವು ಹೇಳಿದಾಗ ಕೇಳಕ್ಕೆ ಕಂಪ್ನಿ ನಿಮ್ಮ ಅಪ್ಪಂದ? ಅವನ ಮಾತು ಮುಗಿಯುವಷ್ಟರಲ್ಲಿ ನೇಹಾಳ ಡ್ಯಾಡಿ ದಾಮೋದರ್ ಅವರು ಅಲ್ಲಿಗೆ ಬಂದು, ಹೌದು ಕಣೋ, ಕಂಪ್ನಿ ಅವಳ ಅಪ್ಪಂದೆ. ಏನಿವಾಗ? ನನ್ನ ಮಗಳು ಹೇಳಿದ ಮೇಲೆ ಮುಗೀತು. ಕ್ಲೀನ್ ಮಾಡಬೇಕಂದ್ರೆ ಮಾಡಬೇಕು, ಇಲ್ಲ ಅಂದರೆ 50,000 ಕೊಟ್ಬಿಟ್ಟು ಹೋಗಿ. ನನ್ನ ಮಗಳು ಈ ಕಂಪ್ನಿಯ ಮುಂದಿನ ಉತ್ತರಾಧಿಕಾರಿ ಆಗೋಳು. ಅವಳ ಮಾತು ಮೀರಿದ್ರೆ ನಿಮ್ಮಿಬ್ಬರನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿಸ್ತೀನಿ. ನೋಡಿ ಸರ್, ನಾವಿಲ್ಲಿ ಜಗಳ ಮಾಡೋಕ್ಕೆ ಬಂದಿಲ್ಲ. ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡಿ. ನೀವು ಇಲ್ಲಿಂದ ಹೋಗಿ, ನಿಮಗೂ ಇದಕ್ಕೆ ಸಂಬಂಧ ಇಲ್ಲ. ನಿಮ್ಮ ಮಗಳು ಈ ಕಂಪ್ನಿಯ ಮುಂದಿನ ಉತ್ತರಾಧಿಕಾರಿ ಆಗ್ಬೋದು, ಆದರೆ ಇನ್ನೂ ಆಗಿಲ್ಲ. ಹೌದು, ನಿಮ್ಮ ಮಗಳು ಕಂಪ್ನಿ CEO ಮದುವೆ ಆಗಲು ಅಂತ ಕಂಪ್ನಿ CEOಗೆ ಗೊತ್ತಾ? ಅಲ್ಲ, ಕಂಪ್ನಿ CEO ಯಾರು ಅಂತ ಇಷ್ಟ ತನಕ ಯಾರಿಗೂ ಗೊತ್ತಿಲ್ಲ. ಅವರು ಯಾರು ಅಂತ ನಿಮಗೆ ಹೇಗೆ ಗೊತ್ತು? ಅರ್ಜುನ್ ಮಾತು ಕೇಳಿ ಬಡಬಡಿಸಿದ ದಾಮೋದರ್ ಅವರು, ಅದೆಲ್ಲ ನಿಂಗ್ಯಾಕೆ? ನೀನೊಬ್ಬ ಆಫ್ಟರ್ ಆಲ್ ಎಂಪ್ಲಾಯಿ. ನಿನ್ನ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋಗು, ಇಲ್ಲ ಅಂದರೆ ಈಗಲೇ ನಿನ್ನನ್ನು ಸಸ್ಪೆಂಡ್ ಮಾಡಿಸ್ತೀನಿ. ಕ್ಯಾಂಟೀನ್ನಲ್ಲಿ ಜಗಳ ಆಗುತ್ತಿರುವುದನ್ನು ಗಮನಿಸಿದ ನಿಹಾರಿಕಾ ಅಲ್ಲಿಗೆ ಬಂದಳು. ವಿಷಯ ತಿಳಿದ ಅವಳು ನೇಹಾಳ ಕಡೆ ನೋಡಿ, ಎಂಪ್ಲಾಯೀಸ್ಗೆ ಬುಲ್ಲಿ ಮಾಡೋಕ್ಕೆ ನಿನ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ನೀನೇನು ಕಂಪ್ನಿ ಓನರ್ ಅಂತ ಅಂದ್ಕೊಂಡಿದ್ಯಾ? ಅಪ್ಪ ಮಗಳು ಲಿಮಿಟಲ್ಲಿ ಇದ್ದರೆ ಸರಿ, ಇಲ್ಲ ಅಂದರೆ ಇಬ್ಬರ ಮೇಲೆ MDಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಯಾರಿಗೆ ಧಮಕಿ ಹಾಕ್ತಾ ಇದೆಯಾ? ನಾನೇನೇನು ಸಿಮ್ರನ್ ಅಂತ ಅಂದ್ಕೊಂಡಿದ್ಯಾ? ನಿನಗೆ ಹೆದರೋಕ್ಕೆ ನಾನೇನು ಸಿಮ್ರನ್ ಅಲ್ಲ, ನೇಹಾ, ದಿ ಗ್ರೇಟ್ ಕ್ವೀನ್ ನೇಹಾ. ಒಂದ್ಸಲ ನಾನು ಈ ಕಂಪ್ನಿ ಒಡತಿ ಆಗಲಿ, ಆಮೇಲೆ ನೀನೇ ನೋಡ್ಕೋತೀನಿ. ಜಾಸ್ತಿ ಕನಸು ಕಾಣಕ್ಕೆ ಹೋಗ್ಬೇಡ. ನೀನು ಯಾವತ್ತೂ ಈ ಕಂಪ್ನಿ ಓನರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. 2 ವರ್ಷದಲ್ಲಿ ಕಂಪ್ನಿ ಓನರ್ ಯಾರು ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಸುಳ್ಳು ಹೇಳ್ಕೊಂಡು ತಿರುಗೋದಿದ್ರೆ ನಿಮಗೂ ಒಳ್ಳೆಯದು. ನನಗೇನು ಎದುರು ಮಾತಾಡ್ತೀಯೇನೆ ಅಂತ ಹೇಳುತ್ತಾ ನಿಹಾರಿಕಳ ಹತ್ತಿರ ಬಂದು ಅವಳಿಗೆ ಹೊಡೆಯಲು ಮುಂದಾದಳು. ಆಗ ನಿಹಾರಿಕಾ ಅವಳ ಕೈ ತಡೆದು ಅವಳ ಕೆನ್ನೆಗೇನೆ ಹೊಡೆದಳು. ಇದನ್ನು ನೋಡಿದ ದಾಮೋದರ್ ಅವರು ನಿಹಾರಿಕಳಿಗೆ ಹೊಡೆಯಲು ಮುಂದಾದರು. ಅಷ್ಟರಲ್ಲಿ ಗಡುಸಾದ ಧ್ವನಿ ಕೇಳಿ ಅವರು ಹಿಂದೆ ಸರಿದರು. ಏನು ನಡೀತಾ ಇದೆ ಇಲ್ಲಿ ಅಂತ ಜೋರಾಗಿ ಗದರುತ್ತಾ ಅವರೆಲ್ಲರ ಹತ್ತಿರ ಬಂದರು. ರಿಷಿ ಅವರನ್ನು ನೋಡಿದ ಅರ್ಜುನನಿಗೆ ಅವರು ಯಾರು ಅಂತ ಕೂಡಲೇ ಗೊತ್ತಾಯಿತು. ಆದ್ಯಾಳನ್ನು ತನ್ನ ಹತ್ತಿರ ಹಿಡಿದುಕೊಂಡು, ನೀನು ನನ್ನ ಹಿಂದೆ ಬಾ, ಅವರೆದುರು ಕಾಣಿಸ್ಕೊಳ್ಬೇಡ. ಯಾಕೆ? ಅವರು ಯಾರು? ಅವ್ರು ನಿನ್ನ ದೊಡ್ಡಪ್ಪ, ನಿನ್ನ ಅಪ್ಪ ಅಮ್ಮನ ಕೊಲ್ಲಕ್ಕೆ ಪ್ರಯತ್ನಿಸಿದವರು. ಅವ್ರಿಗೆ ನೀನು ಯಾರು ಅಂತ ಗೊತ್ತಾಗಬಾರ್ದು ಅಂತ ಅವನು ಹೇಳಿದಾಗ ಅವಳು ರಿಷಿ ಅವರಿಗೆ ಕಾಣದ ಹಾಗೆ ಅರ್ಜುನನ ಹಿಂದೆ ಹೋಗಿ ನಿಂತಳು. ನೇಹಾಳ ಹತ್ತಿರ ಬಂದ ರಿಷಿ ಅವರು, ಏನು ನಡೀತಾ ಇದೆ ಇಲ್ಲಿ? ಇದೇನು ಆಫೀಸ್ ಆತ ಫಿಶ್ ಮಾರ್ಕೆಟಾ? ನೋಡಿ ಅಂಕಲ್, ನನ್ನ ಬ್ರ್ಯಾಂಡೆಡ್ ಡ್ರೆಸ್ಸನ್ನೇ ಇವಳು ಹಾಳು ಮಾಡಿಬಿಟ್ಲು. 50,000 ಕೊಡು, ಇಲ್ಲಾಂದ್ರೆ ಇಡೀ ಕ್ಯಾಂಟೀನನ್ನು ಕ್ಲೀನ್ ಮಾಡೋ ಅಂದ್ರೂ ಕೇಳ್ತಾ ಇಲ್ಲ. ಯಾರಿಗೆ ಅಂಕಲ್? ಯಾರಮ್ಮ ನೀನು? ನನ್ನನಕ್ಕೆ ಅಂಕಲ್ ಅಂತ ಹೇಳ್ತಾ ಇದೆಯಾ? ಅವರ ಮಾತು ಕೇಳಿ ನೇಹಾ ಮತ್ತು ದಾಮೋದರ್ ಅವರಿಗೆ ಒಂದು ಕ್ಷಣ ಶಾಕ್ ಆಯಿತು.
ಋಷಿಯವರು ದಾಮೋದರ್ ಅವರನ್ನು ಒಂದು ಸೈಡಿಗೆ ಕರೆದುಕೊಂಡು ಹೋಗಿ ಮಾತನಾಡತೊಡಗಿದರು. ಏನಾಗಿದೆ ನಿಮ್ಮಿಬ್ಬರಿಗೆ? ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಮಾಡೋಕ್ಕೆ ನೀವಿಬ್ಬರು ಹೊರಟಿರೋದಾ? ನಿನ್ನ ಮಗಳಿಗೆ ಎಷ್ಟು ಸಲ ಹೇಳಿದ್ದೀನಿ ಎಲ್ಲರಾದರೂ ಅಂಕಲ್ ಅಂತ ಕರಿಬೇಡ ಅಂತ, ಆದರೆ ಅವಳು ಕೇಳೋದೇ ಇಲ್ಲ ಅಂತಾಳೆ. ಇನ್ನು ಮುಂದೆ ಆ ಥರ ಆಗದಂತೆ ನಾನು ನೋಡ್ಕೋತೀನಿ ಋಷಿ. ಯಾವಾಗಲೂ ನೀನನ್ನು ಅಂಕಲ್ ಅಂತ ಕರೀತಿದ್ಲಲ್ವಾ, ಅದಕ್ಕೆ ಇವತ್ತು ಕೂಡ ಕರೆದಿದ್ದಾಳೆ ಅಷ್ಟೇ. ನಿಮ್ಮಿಬ್ಬರಿಂದ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು ಅಂದರೆ ನಿಮ್ಮಿಬ್ಬರನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಇಬ್ಬರನ್ನು ಮುಗಿಸ್ಬಿಡ್ತೀನಿ. ನೀನೇನು ಮಗಳಿಗೆ ಹೇಳು ಲಿಮಿಟಲ್ಲಿರೋಕ್ಕೆ. ಯಾವಾಗ ನೋಡಿದ್ರೆ ಏನಾದರೂ ಎಡವಟ್ ಮಾಡ್ತಾ ಇರ್ತಾಳೆ. MD ಇರದೇ ಇದ್ದಿದ್ದಕ್ಕೆ ಒಳ್ಳೇದಾಯಿತು, ಇಲ್ಲ ಅಂದಿದ್ರೆ ನಿನ್ನ ಮಗಳಿಂದ ನಾನು ಸಿಕ್ಕಿ ಹಾಕ್ಕೊಂಡು ಬಿಡ್ತಾ ಇದ್ದೆ. ಈ ಕಂಪ್ನಿಯಲ್ಲಿ ನಾವು ಎಲ್ಲೇ ಸಿಕ್ಕಿದ್ರೆ ನಾನು ಯಾರೋ ನೀವು ಯಾರೋ ಅನ್ನೋ ಥರ ಇರಬೇಕು. ಅದನ್ನು ಬಿಟ್ಟು ಅಂಕಲ್ ಅಂತ ಕರೆಯೋಕ್ಕೆ ಬಂದರೆ ಚೆನ್ನಾಗಿರಲ್ಲ ನೋಡು. ಆಫ್ಟರ್ ಆಲ್ 50,000 ದುಡ್ಡಿಗೋಸ್ಕರ ಇಷ್ಟೊಂದು ಡ್ರಾಮ್ ಮಾಡಬೇಕಾ? ಹೌದು, ನಿನ್ನ ಮಗಳು ಹಾಕಿರೋ ಡ್ರೆಸ್ 50,000 ಹಾಕೋಷ್ಟು ಬೆಲೆ ಬಾಳುತ್ತಾ? 500 ರೂಪಾಯಿಗೆಲ್ಲ ಫುಟ್ಪಾತಲ್ಲಿ ಸಿಗುತ್ತೆ. ಡ್ರಾಮಾ ಮಾಡದೆ ಸುಮ್ಮನೆ ಇರೋಕ್ಕೆ ಹೇಳು, ಇಲ್ಲ ಅಂದರೆ ನಾನೇ ಅವಳನ್ನು ಹೊರ ತಪ್ಪಬೇಕಾಗುತ್ತೆ. ಇನ್ನು ಮುಂದೆ ಅವಳಿಂದ ಏನೂ ತಪ್ಪಾಗದೆ ಅಂತ ನಾನು ನೋಡ್ಕೋತೀನಿ ಋಷಿ. ಇದು ಒಂದ್ಸಲ ಅವಳನ್ನು ಕ್ಷಮಿಸ್ಬಿಡು. ಅವಳು ಮಾತ್ರ ಅಲ್ಲ, ನಿನಗೂ ಕೂಡ ವಾರ್ನ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಆಫೀಸಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು. ಸಮಸ್ಯೆ ಏನಾದರೂ ಆದರೆ ನನ್ನನ್ನು ಎದುರಿಸ್ಬೇಕಾಗುತ್ತೆ. ಈಗ ಹೋಗಿ ನಿನ್ನ ಮಗಳಿಗೆ ಬುದ್ಧಿ ಹೇಳು. ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ ಋಷಿ, ಆದರೆ ಅದಕ್ಕಿಂತ ಮೊದಲು ಒಂದು ರಿಕ್ವೆಸ್ಟ್. ಅದೇನು ಅಂತ ಬೇಗ ಹೇಳು, ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಋಷಿ, ಹೇಗಾದರೂ ಮಾಡ ಹುಡುಗಿಗೆ ಪನಿಷ್ ಆಗೋ ಥರ ಮಾಡು, ಇಲ್ಲಾಂದರೆ ನಾವಿಬ್ಬರು ಮೇಂಟೈನ್ ಮಾಡ್ಕೊಂಡು ಬಂದರೆ ಇಮೇಜ್ ಎಲ್ಲ ಹಾಳಾಗ್ಬಿಡುತ್ತೆ. ಸರಿ ಬಾ ನನ್ನ ಜೊತೆ ಅಂತ ಹೇಳಿ ಆತೆ ಇದ್ದಾಳೆ ಬಂದು. ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲಮ್ಮ, ಊಟ ನಿನ್ನ ಕೈಯಿಂದಲೇ ಬಿದ್ದಿರೋದು, ಇದನ್ನೆಲ್ಲ ನೇನೇ ಕ್ಲೀನ್ ಮಾಡಬೇಕು, ಬೇಗ ಕ್ಲೀನ್ ಮಾಡು. ಇದನ್ನು ಕೇಳಿದ ಆದ್ಯ ಕೋಪ ಮಾಡಿಕೊಂಡಳು. ಆದ್ಯ ಮತ್ತೆ ಸತ್ಯ ಹೇಳಿಬಿಡುತ್ತಾಳು ಅನ್ನೋ ಭಯದಿಂದ ಅವರ ಎದುರು ಬಂದ ಅರ್ಜುನ್ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಲು ಪ್ರಯತ್ನಿಸಿದನು. ಸರ್, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಕೆಳಗೆ ಚೆಲ್ಲಿದ್ದ ಅನ್ನವನ್ನು ಕ್ಲೀನ್ ಮಾಡಲು ಹೋದನು. ಅಷ್ಟರಲ್ಲಿ ಕತೆ ಮುಂದುವರಿಯುವುದು. ಅರ್ಜುನ್ ಕ್ಲೀನ್ ಮಾಡಲು ಹೊರಟಾಗ ಏನಾಯಿತು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.